ಡಾರ್ಕ್ ಸರ್ಕಲ್ಸ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಇದನ್ನು ಯಾವ ರೀತಿ ರಿಮೂವ್ ಮಾಡುವಂಥದ್ದು. ಸೊ ಇಲ್ಲಿ ಬರೀ ರಿಮೂವ್ ಮಾಡೋದು ಮಾತ್ರ ಅಲ್ಲ, ನಮಗೆ ಈ ಟೆಕ್ಸ್ಚರ್ನ ಸಹ ಮೇಂಟೈನ್ ಮಾಡಬೇಕು. ಸೊ ಈ ಟೆಕ್ಸ್ಚರ್ ಏನಿದೆ, ಸೊ ಇದನ್ನು ಟೆಕ್ಸ್ಚರ್ನ ಮೇಂಟೈನ್ ಮಾಡಬೇಕು. ಸೊ ನಾರ್ಮಲಾಗಿ ಇದನ್ನು ರಿಮೂವ್ ಮಾಡಲಿಕ್ಕೆ ನಾವಿಲ್ಲಿ ಈ ಆಪ್ಷನ್ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು. ಲೈಕ್ ಸ್ಪಾಟಲ್ಲಿ ಪ್ಯಾಚ್ ಟೂಲ್, ಈ ಟೂಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡ್ಬೋದು. ಬಟ್ ಇಲ್ಲಿ ನೋಡ್ಬೋದು, ಸೊ ಇದು ಟೆಕ್ಸ್ಚರ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಓಕೆ, ಸೊ ನನಗೆ ಈ ರೀತಿ ಬೇಡ, ನನಗೆ ಈ ಟೆಕ್ಸ್ಚರ್ ಮೇಂಟೈನ್ ಆಗಬೇಕು. ಆಮೇಲೆ ಇದು ಈ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗಬೇಕು. ಸೊ ಇದನ್ನು ಮಾಡಲಿಕ್ಕೆ ನಾನು ಮೇನಾಗಿ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡ್ನ ಯೂಸ್ ಮಾಡ್ತೇನೆ. ಸೊ ನಾವು ಆಲ್ರೆಡಿ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡ್ ನೋಡಿದ್ದೇವೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಇದರಲ್ಲಿ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಈ ಡಾರ್ಕ್ ಸ್ಪಾಟ್ಸ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಇದು ನೋಡ್ಬೋದು. ಸೊ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಟೆಕ್ಸ್ಚರ್ ಯಾವ ರೀತಿ ಮೇಂಟೈನ್ ಆಗಿದೆ. ಓಕೆ, ಸೊ ಟೆಕ್ಸ್ಚರ್ ಮೇಂಟೈನ್ ಹಾಕ್ಕೊಂಡು ನಾವು ಡಾರ್ಕ್ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡಿದ್ದೇವೆ. ಸೊ ಇದನ್ನ ನಾನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಫಸ್ಟ್ ಥಿಂಗ್ ಇದರಲ್ಲಿ, ಸೊ ನೀವು ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡಲ್ಲಿ ನೋಡಿದ್ದೀರಾ. ಸೊ ಫಸ್ಟ್ಗೆ ಏನು ಮಾಡಬೇಕು, ಇದನ್ನು 2 ಲೇಯರ್ ಆಗಿ ಡುಪ್ಲಿಕೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಟಾಪ್ ಲೇಯರ್ನ ಟೆಕ್ಸ್ಚರ್ ಅಂತ ಮೇಂಟೈನ್ ಮಾಡ್ತೇನೆ, ಹೆಸರು ಕೊಡ್ತೇನೆ. ಸೊ ಕೆಳಗಡೆ ಲೇಯರ್ನ ಬ್ಲರ್ ಅಂತ ಹೆಸರು ಕೊಡ್ತೇನೆ. ಸೊ ಬ್ಲರ್ ಲೇಯರ್ನ ಆ್ಯಕ್ಟಿವ್ ಮಾಡಿಕೊಂಡು ಇದನ್ನು ಆಫ್ ಮಾಡ್ಕೊಳ್ಳಿ. ಟೆಕ್ಸ್ಚರ್ ಲೇಯರ್ನ ಆಫ್ ಮಾಡ್ಕೊಳ್ಳಿ. ಬ್ಲರ್ ಲೇಯರ್ನ ಆ್ಯಕ್ಟಿವ್ ಮಾಡಿಕೊಂಡು ನಾನು ಗಾಷನ್ ಬ್ಲರ್ ಆಪ್ಷನ್ಗೆ ಹೋಗ್ತೇನೆ. ಸೊ ಶಾರ್ಟ್ಕಟ್ ಯೂಸ್ ಮಾಡ್ತೇನೆ, Ctrl+Alt+Shift+G. ಸೊ ಯಾವ ರೀತಿ ಶಾರ್ಟ್ಕಟ್ ಹೋಗೋದು ನಾನು ಆಲ್ರೆಡಿ ಹೇಳಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಇಲ್ಲಿ Ctrl+Alt+Shift+G ಕೊಟ್ಟು ಶಾರ್ಟ್ಕಟ್ಗೆ ಹೋಗ್ತೇನೆ. ಆಮೇಲೆ ಇಲ್ಲಿ ರೇಡಿಯಸ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಳ್ಳೋ, ಅಂದರೆ ತುಂಬ ಜಾಸ್ತಿ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಸೊ ಈ ಇಮೇಜ್ಗೆ ಓಕೆ, ಸೊ ಅರೌಂಡು 7, 8 ಇದೆಷ್ಟು, ಓಕೆ 7, ಓಕೆ 7 ಸೆಟ್ ಮಾಡ್ಕೊಳ್ತೇನೆ. ಇಲ್ಲಿ ಟೆಕ್ಸ್ಚರ್ ಲೇಯರ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಆಮೇಲೆ ಇಮೇಜ್, ಅಪ್ಲೈ ಇಮೇಜಲ್ಲಿ ಅಗೇನ್, ಸೊ ಇದು ಆಪ್ಷನ್ನು ಸಬ್ಸ್ಟ್ರಾಕ್ಟಲ್ಲಿ ಹಿಡಿ, ಬ್ಲೆಂಡಿಂಗ್ ಆಪ್ಷನ್ ಸಬ್ಸ್ಟ್ರಾಕ್ಟ್. ಆಮೇಲೆ ಸ್ಕೇಲ್ ಮತ್ತು ಆಫ್ಸೆಟ್ ವ್ಯಾಲ್ಯೂ ಸಪೋಸ್ ಚೇಂಜ್ ಆಗಿದ್ರೆ 2 ಮತ್ತು 128 ಇರಬೇಕು. ಆಮೇಲೆ ಮೇನ್ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ, ಸೊ ನಾವು ಕರೆಂಟ್ಲಿ ಟೆಕ್ಸ್ಚರ್ ಲೇಯರಲ್ಲಿದ್ದೇವೆ, ಅದರ ಕೆಳಗಡೆ ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಬ್ಲರ್. ಸೊ ಈ ರೀತಿ ಮಾಡಿದಾಗ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಟೆಕ್ಸ್ಚರು ವಿಸಿಬಲ್ ಆಗ್ತಿದೆ. ಓಕೆ, ಸೊ ಈ ರೀತಿ ಟೆಕ್ಸ್ಚರ್ ವಿಸಿಬಲ್ ಆಗಬೇಕು. ಓಕೆ, ಸೊ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಓಕೆ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ನ ಲೀನಿಯರ್ ಲೈಟ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇವಾಗ ಯಾವುದೇ ರೀತಿ ಒರಿಜಿನಲ್ ಇಮೇಜ್ಗೂ ನಾವು ಇವಾಗ ಮಾಡಿರುವ ಸೆಟ್ಟಿಂಗ್ಸ್ಗೆ ಚೇಂಜಸ್ ಇರಲ್ಲ. ಈ ಬ್ಲರ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಹೊಸ ಲೇಯರ್ನ ಕ್ರಿಯೇಟ್ ಮಾಡಿ, ಕಲರ್ ಅಂತ ಹೆಸರು ಕೊಡ್ತೇನೆ. ಇವಾಗ ಇಲ್ಲಿ ಜಸ್ಟ್ ನೀವು ಈ ಸ್ಕಿನ್ ಕಲರ್ನ ಕಾಪಿ ಮಾಡಿ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ಆಯಿತು. ಅಂದರೆ ಇಲ್ಲಿ ಸ್ಕಿನ್ ಕಲರ್ನ ಪೇಂಟ್ ಮಾಡಿದ್ರೆ ಆಯಿತು. ಆಟೋಮೆಟಿಕ್ಕಾಗಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಸೊ ಜಸ್ಟ್ ಇಲ್ಲಿ ನಾನು ಬ್ರಷ್ ಟೂಲ್ನ ತಗೊಳ್ತೇನೆ. ಸೊ ಬ್ರಷ್ ಟೂಲ್ನ ತಗೊಂಡು ಆಲ್ಟ್ ಪ್ರೆಸ್ ಮಾಡಿಕೊಂಡು ಸ್ಕಿನ್ ಕಲರ್ನ ಇಲ್ಲಿಂದ ಕಾಪಿ ಮಾಡ್ತೇನೆ. ಸೊ ಮೇಕ್ ಶ್ಯೂರ್ ನಿಯರೆಸ್ಟ್ ಕಲರ್ನ ಕಾಪಿ ಮಾಡ್ಕೊಳ್ಳಿ, ಸ್ಕಿನ್ ಕಲರ್. ಸೊ ಈ ಸೈಡ್ ಈ ಕಲರ್ ಮತ್ತು ಈ ಕಲರ್ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಸ್ವಲ್ಪ ಸ್ಕಿನ್ ಕಲರ್ ಡಾರ್ಕ್ ಇದೆ, ಇಲ್ಲಿ ಲೈಟ್ ಇದೆ. ಸೊ ಈ ಸೈಡ್ ಅಪ್ಲೈ ಮಾಡುವಾಗ ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫ್ಲೋನ ಕಮ್ಮಿ ಇಟ್ಕೊಳ್ಳಿ. ನಾನು ಅರೌಂಡ್ 10 to 20% ಒಳಗಡೆ ಫ್ಲೋನ ಇಟ್ಕೊಳ್ತೇನೆ. ಸೊ ಮೇಕ್ ಶ್ಯೂರ್ ಇದು ಬ್ಲ್ಯಾಂಕ್ ಲೇಯರ್ ಸೆಲೆಕ್ಟ್ ಆಗಿರಲಿ. ಆಮೇಲೆ ಬ್ರಷ್ ಟೂಲ್, ಆಮೇಲೆ ಹಾರ್ಡ್ನೆಸ್ 0 ಇಟ್ಕೊಳ್ಳಿ. ಬ್ರಷ್ ಸೈಜು ಸ್ವಲ್ಪ ದೊಡ್ಡದಿಟ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಬ್ರಷ್ ಮಾಡ್ತಾ ಬನ್ನಿ. ಓಕೆ, ಸೊ ಫ್ಲೋಸ್ ತುಂಬ ಜಾಸ್ತಿ ಆಯಿತು. ಸೊ ಇನ್ನೂ ಸಹ ಕಮ್ಮಿ ಇಡ್ತೇನೆ. ಸೊ ಮೇ ಬಿ 10% ಹಾಗೆ ಇಡ್ತೇನೆ. ಸೊ 10% ಹಾಗೆ ಇಟ್ಟು ಇಲ್ಲಿ ಲೈಟಾಗಿ ಬ್ರಷ್ ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಇಲ್ಲಿ ಪುನಃ ಆಲ್ಟ್ ಪ್ರೆಸ್ ಮಾಡಿಕೊಂಡು ಐಡ್ರಾಪರ್ ಟೂಲಿಂದ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಈ ಸೈಡು ಬ್ರಷ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ಓಕೆ ಹತ್ತಿರದ ಕಲರ್ ಕಾಪಿ ಮಾಡಿ ಬ್ರಷ್ ಮಾಡಿ. ಓಕೆ, ಇಲ್ಲಿ ಪುನಃ ಫ್ಲೋ ಇನ್ನೂ ಕಮ್ಮಿ ಇಟ್ಟು ನಾನು ಇಲ್ಲಿ ಬ್ರಷ್ ಮಾಡಿ.
ಸೊ ಇವಾಗ ನಮ್ಮದು ಕಲರ್ ಅಪ್ಲೈ ಆಗಿದೆ. ಎನಿಥಿಂಗ್ ನಿಮ್ಗೆ ಇದು ಕಲರ್ ಜಾಸ್ತಿ ಆಯಿತು ಅಂತ ಆದರೆ ಹೇಗಿದ್ರು ಇಲ್ಲಿ ಇವಾಗ ಸಪ್ರೇಟ್ ಲೇಯರಲ್ಲಿದೆ, ಇಲ್ಲಿ ನೀವು ಒಪಾಸಿಟಿ ಆರಲ್ಸ್ ಫಿಲ್ನ ರಿಡ್ಯೂಸ್ ಮಾಡ್ಬೋದು. ಸೊ ನಾನು ಸ್ಲೈಟಾಗಿ ಇಲ್ಲಿ 80%ಗೆ ಸೆಟ್ ಮಾಡ್ತೇನೆ. ಸೊ ತುಂಬ ಜಾಸ್ತಿ ಆಯಿತು ಇದು. ಸೊ ಇಲ್ಲಿ ನಾನು 80 or 90% ಆಗಿ ಸೆಟ್ ಮಾಡ್ತೇನೆ. ಓಕೆ, ಸೊ ಬೆಟರ್ 85ಗೆ ಸೆಟ್ ಮಾಡ್ತೇನೆ. ಸೊ ಇದು ಇವಾಗ ನೋಡ್ಬೋದು. ಸೊ ಇದು ಇವಾಗ ಕಲರ್ ಮ್ಯಾಚ್ ಆಗ್ತಿದೆ ಮತ್ತು ನಮಗಿಲ್ಲಿ ಟೆಕ್ಸ್ಚರ್ ಡೀಟೇಲ್ಸು ಕಾಣಿಸ್ತಾ ಇದೆ ಬಿಫೋರ್, ಇದು ಆಫ್ಟರ್. ಸೊ ಇದು ತುಂಬ ನ್ಯಾಚುರಲ್ ವೇ ಅಲ್ಲಿ ನಾವು ಸ್ಕಿನ್ ಕಲರ್ನ ಇಲ್ಲಿಂದ ರಿಪ್ಲೇಸ್ ಮಾಡಿದ್ದೇವೆ. ಸೊ ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡಿದ್ದೇವೆ, ಆಮೇಲೆ ಈವನ್ ಟೆಕ್ಸ್ಚರ್ನ ಮೇಂಟೈನ್ ಮಾಡಿದ್ದೇವೆ. ಸೊ ಇದು ತುಂಬ ಎಫೆಕ್ಟಿವ್ ಮೆಥಡ್ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡಲಿಕ್ಕೆ. ಆರ್ ಎಲ್ಸ್ ನಿಮಗೆ ಕಲರ್ ಚೇಂಜ್ ಆಗಬೇಕು ಬಟ್ ಟೆಕ್ಸ್ಚರ್ನ ಮೇಂಟೈನ್ ಮಾಡಬೇಕಂತಿದ್ರೆ ನೀವು ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ನೀವು ಅಡೋಬ್ ಫೋಟೋಶಾಪ್ ಕಲಿಬೇಕಂತ ಇದ್ದೀರಾ? ಫೋಟೋಶಾಪ್ನ ಯಾವುದೇ ಒಂದು ಪ್ರಿಯರ್ ನಾಲೆಡ್ಜ್ ಇಲ್ಲ ನೀವು ಕಂಪ್ಲೀಟ್ ಬಿಗಿನರ್. ಸೊ ಹಾಗಿದ್ರೆ ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಈ ಟ್ಯುಟೋರಿಯಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ ಇಂದ ಹಿಡಿದು ಫಂಡಮೆಂಟಲ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಟ್ರೈನಿಂಗ್ ಸಿಗುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್, ಇವಾಗನೇ ರಿಜಿಸ್ಟರ್ ಮಾಡಿ ಫೋಟೋಶಾಪ್ನಲ್ಲಿ ಮಾಸ್ಟರ್ ಆಗಿ.